ಅಜ್ಜಿ ಅಜ್ಜಿ, ಅಮ್ಮ ಎಲ್ಲಿಗೆ ಹೋಗೈತೆ ಅಜ್ಜಿ? ಇನ್ನು ಯಾವಾಗ ಬರುತ್ತೆ ಊರಿಗೆ? ನನ್ಗೇನ್ ಗೊತ್ತಲ್ಲ ಪಾಪ, ನನ್ ಕೇಳಿರಿ. ನನ್ಗೆ ನಾನು ಹೇಳೋಗ್ತಾಳೆ ಇಂತ ತಕ್ಕ ಹೋಗ್ತೀನಿ ಅಂತಾನೆ. ಏನೂ ಇಲ್ಲ. ಸುಮ್ಮನೆ ಹೊರ್ಟ್ ಬಿಡ್ತಾಳೆ, ಒಂದು ಬ್ಯಾಗ್ ತಗಲಾಕೊಂಡು ಏನಿಟಿ ಬ್ಯಾಗ್ ಅಂತ ತಾಂಡೋಳದ್ನ ಅದ್ರಕ್ಕೊಂದೆರಡು ಬಟ್ಟೆ ಇಕ್ಕೊಂಡು ಹೊರ್ಟ್ ಬಿಡ್ತಾಳೆ, ಫೋನ್ ಇಕ್ಕೊಂಡು. ಏನ್ ಹೆಂಗಸ್ರ ಏನೋ ಬಸ್ ಫ್ರೀ ಅಂತ ಹೇಳಿ ಯಾವಾಗಂದ್ರೆ ಅವಾಗ ಹೊರ್ಟ್ ಬಿಡೋದೆ, ಎಲ್ಲಿಗಂದ್ರೆ ಅಲ್ಲಿಗೆ. ಏನೋ ಗೌರ್ಮೆಂಟ್ನವರು ಮಾಡುವರು ಹೆಂಗು ಹೆಣ್ಮಕ್ಳಿಗೆ ಉಪಯೋಗ ಆಗಲಿ ಅಂತ ಹೇಳಿ ಫ್ರೀ ಮಾಡಿದ್ರೆ ಅದನ್ನೇ ಒಂದು ನೆಪ ಮಾಡ್ಕೊಂಡು ಆಧಾರ್ ಕಾರ್ಡ್ ತಕೊಂಡು ಹೊರ್ಟ್ ಬಿಡ್ತಾರೆ. ಇನ್ನು ಯಾವಾಗ ಬರುತ್ತೆ ಅಜ್ಜಿ? ಆಲೇನೆ 3 ದಿವಸ ಆತ ಅಮ್ಮ ಹೋಗಿ. ಯಾವಾಗ ಬರ್ತಾಳೋ ಯಾರಿಗ್ ಗೊತ್ತು, ನಾನು ಕೇಳಿರಿ. ಸುಮ್ಮನೆ ಹೋಗು. ನಿಮ್ಮ ಅಮ್ಮ ಯಾಕೆ ಇವಾಗ ಮುದ್ದೆ ಮಾಡಿ ನಿಂತಾನೆ ಇಕ್ಕೊಂಡು ಉಂಡು ಹೋಗು ಸುಮ್ಮನೆ ಸ್ಕೂಲ್ಗೆ. ಅಜಯ್, ಅದು ನೀಲಿ ಪಾರಮ್ ಇನ್ನೊಂದು ಚಡ್ಡಿ ಇತ್ತಲ್ಲ, ಅದು ಬೇಕಿವಾಗ ಇಕ್ಕೊಂಡು ಹೋಗ್ಬೇಕು. ಈಗ ನೆನ್ನೆ ಸಿಕ್ಕೊಂಡು ಹೋಗಿದ್ದಲ್ಲೋ, ಅದೇನಾಗೈತಿ? ಅದೆಲ್ಲ ಹೊರ್ಗೈತಿ ಹಿಂದೆ ಅಲ್ಲಿ ಚಿಕ್ಕುತ್ತಾಗೆ. ಹೋಗು ನೆನೆ ಅದನ್ನೇ ಇಕ್ಕೊಂಡು ಹೋಗಿ. ಎಲ್ಲ ಹುಡುಗರೆಲ್ಲ ನಗ್ತಿದ್ರು ನೋಡಿ, ಪೋಸ್ಟ್ ಆಫೀಸ್ ಓಪನ್ ಆಗೈತ್ ಮಂಜುಂದು ಅಂತಾನ ಲೆಟರ್ ಹಾಕ್ತಿವಿ ಅಂತ ಬತ್ತಿದ್ರು ಎಲ್ಲ ಹುಡುಗರು ಹುಡುಗಿರು ಎಲ್ಲಾನ. ಇವಾಗ ನನ್ಗೆ ಯಾಕಂತ ಇವಾಗ ಇನ್ನೊಂದು ಅದು ಹೊಸ ಚಡ್ಡಿ ಐತಲ್ಲ ನೀಲಿ ಪರಮಿಂದು, ಅದನ್ನ ಹುಡುಕೊಡು. ಅಮ್ಮ ಏನೇ ತೆಗ್ದು ಎಲ್ಗ ಇಕ್ಕಿತ್ತು, ಅದು ಸಿಗ್ತಾನೆ ಇಲ್ಲ. ಎಲ್ಲಿ ಹುಡುಕಿರೋನು ನೀನೇ ಹುಡುಕೊಡ್ಬಾ ಈಗ. ನಿಮ್ಮ ಅಮ್ಮ ಇಕ್ಕಿರೆ ಒಂದ್ ತಕ್ಕಿಕ್ತಾಳೇನಪ್ಪ, ಅವಳಿಕ್ತಾವು ಯಾರ ಕೈಗೂ ಸಿಗಲ್ಲ. ಅವಳೇ ಬಂದು ತಕ್ಕೊಡ್ಬೇಕು ಅಷ್ಟೇನಿ. ನನಗಂತೂ ಗೊತ್ತಿಲ್ಲಪ್ಪ, ನಾನಂತೂ ಹುಡ್ಕಾಡಕ್ಕಾಗಲ್ಲ, ನನಗೆ ಸೊಂಟ ನೋವು. ಅದೆಲ್ಲಿ ಇಕ್ಕೆವಳೋ ಏನೋ ಬೀರ್ನಾಗ ಎಲ್ಲ ಒಂತ ಇಕ್ಕಿರ್ತಾಳೆ ಮೂಲೆಗೆ, ಯಾವ್ದಾನ ಒಂದ ಕವರ್ನಾಕೋ ಇಲ್ಲಾಂದ್ರೆ ಚೀಲಾಕೋ ಪಾಲಕೋ ತುರ್ಕಿರ್ತಾಳೆ, ಹೋಗಿ ನೋಡೋಗು. ನಾನು ಬಂದು ಹುಡ್ಕೊಡ್ಬೇಕಂತ ಇವನಿಗೆ. ಇವನವ ಹಂಗಿನೂ ಚಡ್ಡಿನೂ ಹುಡಿಕೊಂಡು ಇಕ್ಕೊಂಡು ಹೋಗೋಣ ಅಂಬಲ್ಲ, ನಾನು ಕೇಳ್ತಾನೆ ಎಲ್ಲಾರ್ಕೂ. ಅವಳೊಬ್ಳು ಹೋಗ್ಬಿಟ್ಟೆ ಅವಳಿ ನನ್ನ ಅಯ್ಯನ್ಸಕ್ಕಿ. ನಾನು ಅಲ್ಲ ಬೀರ್ನಾಗ ಎಲ್ಲ ಹುಡ್ಕಾಡ್ದೆ, ಮಟ್ಟನೆಲ್ಲ ತೆಗ್ದು ಎಲ್ಲೂ ಸಿಗ್ತಾನೆ ಇಲ್ಲ. ಬಾ, ನಾನು ಯಾಕಂತ ಇವತ್ತು ಹೊರ್ದಿರೋದು ಇಕ್ಕೊಂಡು ಹೋಗಲ್ಲ, ತಿರ್ಗಿ ಎಲ್ಲ ಆಡ್ಕೊಂತಾರೆ ಹುಡುಗರಲ್ಲಿ ಪೋಸ್ಟ್ ಆಫೀಸ್ ಅಂತಾನ. ನಾನು ಹುಡ್ಕಿನಲ್ಲೋ ನೆನ್ನೆಸ್ಲೇನೆ ಸಿಗ್ಲಿಲ್ಲ. ಇನ್ನು ಇವತ್ತಿನ ಎಲ್ಲಿ ಹುಡ್ಕಾನ? ನಿಮ್ಮ ಅಮ್ಮನೇ ಬರ್ಬೇಕು ಅಷ್ಟೇನೆ. ಅವಳು ಬಂದಾಗ ಹುಡುಕ್ ಕೊಡ್ತಾಳೆ. ಇವತ್ತು ಹೊರ್ದಿರೋದೇನೆ ಇಕ್ಕೊಂಡು ಹೋಗು, ಏನೂ ಆಗಲ್ಲ. ಇವತ್ತೊಂದ್ ದಿವಸ ಹೊಡಕ್ಕೆ ಒಂದ ಸಣ್ಣದೊಂದು ಕಾಚ ಅಂತ ಇಕ್ಕೊಂಡು ಮ್ಯಾಕ್ ಅದ್ ಇಕ್ಕೊಂಡು ಹೋಗು, ಏನ್ ಕಾಣಲ್ಲ ಯಾತೂನು. ಹೋಗು ಸುಮ್ಮನೆ. ಈ ವಜ್ಜಿ ಒಂದು ಏನು ಕಾಣಲ್ವಂತೆ. ಹೋಗಜ್ಜೆ, ಅಲ್ಲಿ ಎಲ್ಲರೂ ಚೆನ್ನಾಗಿರೋ ಇಕ್ಕೊಂಡ್ ಬಂದಿರ್ತಾರೆ ಚಡ್ಡಿ ಎಲ್ಲ. ನಾನ್ ಮಾತ್ರನ ಅದು ಹೊರ್ದಿರೋದು ಇಕ್ಕೊಂಡು ಹೋಗ್ಬೇಕಂತೆ. ಎಲ್ಲ ಆಡ್ಕೊಂತಾರೆ ಪೋಸ್ಟ್ ಆಫೀಸ್ ಅಂತ, ನಾನು ಇಕ್ಕೊಂಡು ಹೋಗಲ್ಲ. ಇಕ್ಕೊಂಡು ಹೋಗಿದ್ರೆ ಓಟೆ ಹೊತ್ತು. ಇವಾಗ ಅದನ್ನ ವಾಲ್ಕೊಂಡ್ ಕುಕ್ಕಮಕ್ಕನು ಆಗಲ್ಲ, ಸೂಜಿ ಇಲ್ಲ ದಾರ ಇಲ್ಲ. ಈಗ ಯಾರ ಮಂತಗನ ಇಸ್ಕೊಂಬಂದು ವಾಲ್ ಕೊಡೋ ಒಟ್ಟಿಗೆ ಬೆಲ್ ಹೊಡಿತಾರೆ ಸ್ಕೂಲರು. ಸುಮ್ಮನ ಅದನ್ನ ಇಕ್ಕೊಂಡು ಹೋಗಿದ್ರೆ ಹೊಟ್ಟೆ ಹೊತ್ತು ಬೇರೆದೇ ಒಂದು ಚಡ್ಡಿ ಇಕ್ಕೊಂಡು ಹೋಗು ಜಲ್ದಿ ಹೋಗು. ನೀಲಿ ಪರಂ ಇಕ್ಕೊಂಡು ಹೋಗಿದ್ರೆ ಮೇಷ್ಟ್ರು ಬೈತಾರೆ, ಯಾಕ ಮಂದಿ ಇಕ್ಕೊಂಬಂದಿಲ್ಲ ಅಂತಾನ. ಏನು ಆಗಿಲ್ಲ ಸಾರ್, ಅದು ಹೊರ್ದಿತ್ತು. ಇನ್ನೊಂದು ಹೊಸದು ನಮ್ಮಮ್ಮ ಎಲ್ಲ ಬಚ್ಚಿಕ್ಕಿ ಎಲ್ಗ ಹೋಗೈತೆ, ಟೂರ್ ಹೋಗೈತೆ. ನಮ್ಮಮ್ಮಯ್ಯ ಬಂದ ಇಕ್ಕೊಂಬತ್ತೀನಿ ಅಂತ ಹೇಳು ಹೋಗು. ಏನು ಅಂಬಲ್ಲ ಮೇಷ್ಟ್ರು. ಇಲ್ಲಾಂದ್ರೆ ತೀರನ ನಾನೇ ಆಮೇಲೆ ಬಂದು ನಿಮ್ಮ ಮೇಷ್ಟ್ರಿಗೆ ಹೇಳ್ತೀನಿ. ಹೋಗಿ ಇವತ್ತೊಂದು ದಿವಸ ನಾಳೆ ಕಿಕ್ಕೊಂಡು ಹೋಗಿವಂತೆ. ಬತ್ತಾಳೆ ನಿಮ್ಮ ಅಮ್ಮ ಇವತ್ತು ಬೈನಾಗ್ಲೋ ಇಲ್ಲಾಂದ್ರೆ ರಾತ್ರಿಕೋ ಯಾವಾಗನ ಬರ್ಬೋದು. ನಾಳೆ ಕಿಕ್ಕೊಂಡು ಹೋಗಿವಂತೆ. ಹೋಗಿ ಇವಾಗ ಬೇರೆ ಚಡ್ಡಿನ ಇಕ್ಕೊಂಡು ಹೋಗು. ನೀಲಿ ಪಾರಂ ಇಲ್ಲ ಇವಾಗ. ಈ ವಜ್ಜಿ ಒಂದು ಹೋಗತ್ಲಾಗೆ ಅಲ್ಲಿ ಮೇಷ್ಟ್ರು ಬೈತಾರೆ ಅಂದ್ರೆ ಬೇರೆ ಇಕ್ಕೊಂಡು ಹೋಗು ಅಂಬುತ್ತೆ. ನಾನು ಏನ್ ಮಾಡೋಣಪ್ಪ? ಸೂಜಿ ದಾರನು ಯಾವ್ದನು ಇದ್ದಿದ್ದು ನಿಮ್ಮ ಅಮ್ಮ ಯಾಕೆ ಕಾದಾಕಿಡು. ಸೂಜಿ ದಾರ ಯಾಕೆ ಇವಾಗ ಯಾರು ಹೊಲ್ದಿರೋ ಇಕ್ಕಮಲ್ಲ ಚಡ್ಡಿ ಅಂಗಿನ. ಸೂಜಿ ದಾರ ಬೇಡ ಏನು ಬೇಡ ಅಂತೇಳಿ ಮೊನ್ನೆ ಮನೆ ಬಳ್ದಾಗ ಅದು ಎಲ್ಲಿ ಬಿಸಾಕಿಡೋ ಏನೋ. ನಾನು ಇಕ್ಕೊಂಡಿದ್ದೆ ಯಾತನ ಒಲೆಯಕ್ಕೆ ಆಗುತ್ತೆ ಅಂತಾನ. ನಿಮ್ಮ ಅಮ್ಮ ಅದನ್ನೂ ಬಿಟ್ಟಿಲ್ಲ, ಎಲ್ಲಿ ಬಿಸಾಕಿಡೋ ಏನೋ. ಹೋಗಿವಾಗ ಸುಮ್ಮನೆ. ಸರಿ ಬಿಡು, ಹೋಗ್ತೀನಿ ಬೇರೆ ಇಕ್ಕೊಂಡು. ನೀನೇ ಬಂದು ಹೇಳ್ಬೇಕು ಮೇಷ್ಟ್ರಿಗೆ. ಹೋಗ ಇವಾಗ, ಆಮೇಲೆ ಬತ್ತೀನಿ. ನಾನು ಚೆನ್ನಾಗಿ ಬಿಟ್ಟು ನೀವೆಲ್ಲ ಒಳ ಕುಕ್ಕಂತೀರಲ್ಲ ನಿಮ್ಮ ಮೇಷ್ಟ್ರು. ನಿಮ್ಮ ಕ್ಲಾಸಿಗೆ ಬರೋ ಒಟ್ಟತಿಗೆ ನಾನು ಬತ್ತೀನಿ, ನಡಿ ಬೇರೆ ದಿಕ್ಕೊಂಡು. ಯಾಕೆ ಗುಂಡಕಯ್ಯೋ, ಯಾಕಂಗ್ ಬೈತೀಯ ಅವನ್ನ? ಯಾತು ಚಡ್ಡಿ ಇಲ್ವಿ ಅವಂದು ಯೂನಿಫಾರ್ಮಿಂದು? ಐತೆ ಕಣಿ, ಅದೊಂದಿಟ್ಟು ಹೊರ್ದೈತಿ. ಎಲ್ಡಿದ್ವು ನೀಲಿ ಫಾರಂ. ನಾವು 2 ಜೊತೆ ಕೊಟ್ಟಿದ್ರು ಹೊಲ್ಸಿರಾವು. ಒಂದು ಅದನ್ನೇ ಇಕ್ಕೊಂಡು ಹೋಗೋಣ ದಿನ. ಅದು ಆಲೇನೆ ಹಿಂದೆ ತಿಕ್ಕುತ್ತಾಗೆ ಹೊರ್ದೈತಂತಿ. ಅದಕ್ಕೆ ಆ ಹುಡುಗ ನೆನ್ನೆಸ್ಲಿ ಆಲೇನೆ ಬ್ಯಾರೆ ದಿಕ್ಕೊಂಡು ಹೋಗ್ತೀನಿ ಕಣಜ್ಜಿ, ಹೊಸಕಿ ಹುಡುಕೊಡು ಅಂತ ಹುಡುಕಿರು ಸಿಗ್ಲಿಲ್ಲ. ತಿರ್ಗ ನೆನ್ನೆಸ ಅದೇ ಇಕ್ಕೊಂತು. ಆ ಹುಡುಗರು ಆಡ್ಕೊಂತವಂತ ತೀಸ್ಕೊಲಾಗೆ ಪೋಸ್ಟ್ ಆಫೀಸ್ ಅಂತಾನೆ. ಅದಕ್ಕೆ ಇವತ್ತು ಹೊಸದು ಎಲ್ಲೈತಿ ಹುಡುಕೊಡ್ಬಾರಜ್ಜಿ ಅಂತ ನಾನು ಕರಿತಾನಲ್ಲಿ. ಅವ್ರ ಅಮ್ಮಯ್ಯ ತೆಗ್ದಿಕ್ಕವಳೆ. ಎಲ್ಲಿ ಇಕ್ಕವಳೋ ಏನೋ ನನಗೆ ಏನೇ ಗೊತ್ತು. ಅವಳಿಗೆ ಒಂದು ಸಿಗಲ್ಲ ನನಗೆ. ಅದಕ್ಕೆ ಆತ ಬೇರೆದೇ ಇಕ್ಕೊಂಡು ಹೋಗಿ ಇವತ್ತು ಅಂತ ಹೇಳಿ ಕಳಿಸಿದ್ದು. ಯಾಕೆ ಎಲ್ಗೋಗ್ಯಾಳ ಮಾದೇವಿ? ಎಲ್ಗೋಗ್ಯವಳ ಯಾವಳಿಗೆ ಗೊತ್ತು. ಇಂಥ ತಕ್ಕ ಹೋಗ್ತೀವಿ ಅಂತ ಹೇಳೋಗಿದ್ರೆ ತಾನೆ ನಮಗೂ ಗೊತ್ತಿರೋದು. ಆಲೇನೆ 3-4 ದಿವಸ ಆತು ಹೋಗಿ. ಅದು ಎಲ್ಗೋಗ್ಯವಳ ಏನೋ. ಇನ್ನ ಬಂದಿಲ್ವೇನು? ಎಲ್ಲ ಟೂರ್ ಹೋಗ್ತೀವಿ ಮೈಸೂರು ಕಡಿಕೆ ಅಂತ ಹೋದ್ರು.
ಮಾದೇವಿ, ಜಯಮ್ಮ, ಸಾಕಮ್ಮ, ಆಮೇಲೆ ಅವಳ ಗೌರಿ ಎಲ್ಲಾರು ಹೋದ್ರಮ್ಮ 4-5 ಜನ. ಆಧಾರ್ ಕಾರ್ಡ್ ತಕೊಂಡು ಹೆಂಗ್ ಬಸ್ ಫ್ರೀ ಮಾಡ್ಯಾರಲ್ವೇ, ಹೋಗ್ ಬರ್ತೀವಿ ಅಂತಾನ. ನನ್ನ ಕರೆದ್ರು, ನನಗೆ ಕೆಲ್ಸ ಅದಾವಮ್ಮ ನಮ್ ಬರಕ್ ಆಗಲ್ಲ ಅಂತಂದೆ. ಹೋದ್ರ ಅವ್ರೇನಿ ಇನ್ನ ಬಂದಿಲ್ವೇ ನಂಗಾರೆ? ಅಲ್ಲ ಬಸ್ ಫ್ರೀ ಅಂತ ಹೇಳಿ ಏನ್ ಹಂಗೇನೆ ತಿಂಗ್ಳಿಗೆ 2 ಸಲ ಟ್ರಿಪ್ ಇಕ್ತಾರಲ್ಲಿ. ಈ ಹೆಂಗಸ್ರು ಮಾಡಕ್ ಕೆಲ್ಸ ಇಲ್ವಾ ಓಕೆ? ಹೇಳತ್ತಾಗಿ ಕಣೆ ಗುಂಡಮ್ಮ, ನಾನ್ ಸೊಸೆನೂ ಅಷ್ಟೇನೆ ಹೋಗ್ಯವಳಿ, ಇನ್ನ ಬಂದಿಲ್ಲ. ನನ್ಗೆ ಹಂಗೇನೆ ಸಾಕಾಗುತ್ತೆ ಎಲ್ಲ ಕೆಲಸ ಮಾಡಿ. ಅಲ್ಲ 2 ದಿವಸ ಹೋಗಿ ಬರ್ತೀವಿ ಕಣತಿ ಅಂತ ಹೇಳಿ ಹೋದಾಳು. 4 ದಿವಸ ಆತು ಇನ್ನ ಬರ್ಲಿಲ್ವಲ್ಲಿ. ಇನ್ನ ಯಾವಾಗ ಬರ್ತಾನಂತೆ ಅವರು? ಏನಾನ ಫೋನ್ಗಿನ್ ಮಾಡಿದ್ರೆ ನೀ ಗುಂಡಮ್ಮ ನಿನ್ಗೆ ಫೋನ್ ಮಾಡ್ತಾವ ಅವು? ಫೋನು ಇಲ್ಲ ಎಂಥದ್ದು ಇಲ್ಲ. ಅವಕ್ಕೆ ಫೋಟೋ ತಕ್ಕೊಂಡು ಅವೆಂಥವ ರೀಲ್ಸು ಪಾಲ್ಸು ಮಾಡೋದಕ್ಕೆ ಟೈಮ್ ಇರಲ್ಲ. ಇನ್ನ ಫೋನ್ ಎಲ್ಲಿ ಮಾಡ್ತಾವ ನಮಗೆ? ಬತ್ತಾವೇನ ಇವತ್ತ ನಾಳಿಕನ ನೋಡ ನೀರು. ಅವಳ ಇದ್ದಾಳಲ್ಲ ಜೈ, ಅವಳೇನಿ ಎಲ್ಲ ಹೆಂಗಸ್ರು ಕರ್ಕೊಂಡು ಹೋಗೋದು. ಬರ್ರಿ ಹೋಗೋಣ, ಆಧಾರ್ ಕಾರ್ಡ್ ಐತೆ, ಫ್ರೀ ಐತೆ, ಬಸ್ ಫ್ರೀ ಮಾಡ್ಯಾವ್ರಿ, ಬರ್ರಿ ಹೋಗೋಣ ಕುಕ್ಕಂಡು ಏನ್ ಮಾಡ್ತೀರಾ ಅಂತನ ಕರ್ಕೊಂಡು ಹೊಲ್ಟ್ ಬಿಡ್ತಾಳೆ. ಅಲ್ಲ ಮಣ್ಣಿನ ಇನ್ನನ 15 ದಿವಸನೂ ಆಗಿಲ್ಲ ಕಣಿ. ಅಲ್ಲೆಲ್ಲೋ ಧರ್ಮಸ್ಥಳಕ್ಕೋ ಎಲ್ಲೋ ಕುಕ್ಕೆ ಸುಬ್ರಹ್ಮಣಿಗೋ ಎಲ್ಗೋ ಹೋಗ್ ಬರ್ತೀವಿ ಅಂತಾನ ಹೋಗಿದ್ರಮ್ಮ. ತಿರ್ಗಾನ ಇವಾಗ ಹೋಗ್ಯಾರ ನೋಡು, ಮೈಸೂರ್ಗೆ ಹೋಗ್ತೀವಿ ಅಂತಾನ. ಹೇಳತ್ಲಾಗಿ ಇವ ಹೆಂಗಸ್ರಿಗಂತೂ ನಿಟ್ಟೆ ಇಲ್ಲ. ಏನಿಂದ ಅಕ್ಕ ಹೆಂಗೆ ಮಾತಾಡ್ತಾ ಇದ್ದೀರಾ ನೀವು 3 ಜನ ಸೇರ್ಕೊಂಡು? ಏನಿಲ್ಲ ಕಣಿ ಬಾನು, ಗುಂಡಕಾಯಿನ ಸಾಸೆ ಮೈಸೂರು ಕಡೆಗೆ ಟ್ರಿಪ್ ಹೋದಾರು, ಇನ್ನು ಬಂದಿಲ್ವಂತೆ. ಗುಂಡಕಾಯಿನ ಸಾಸೆ, ಆಮೇಲೆ ಜಯ್ಯಮ್ಮ, ಸಾಕಮ್ಮ, ಆಮೇಲೆ ಗೌರಿ, ಆಮೇಲೆ ಇನ್ನ ಯಾರೋ 4-5 ಜನನೋ ಏನೋ ಹೋದ್ರಂತೆ, ಇನ್ನ ಬಂದಿಲ್ಲ. ಅಲ್ಲೇನೆ 4ನೇ ದಿವಸ ಇವತ್ತಿಗೆ. ಹೋಗ್ಲಿ ಬಿಡಿ ಗುಣದ ಅಕ್ಕ, ಇವತ್ತೋ ಇಲ್ಲ ನಾಳೆನೋ ಬರ್ತಾರೆ. ಹೆಂಗೋ ಫ್ರೀ ಇದೆಯಲ್ಲ, ಏನು ಬಸ್ ಚಾರ್ಜ್ ಕೊಡ್ಬೇಕಾಗಿಲ್ವಲ್ಲ, ಅದಕ್ಕೆ ಹೋಗಿದ್ದಾರೆ ನೋಡ್ಕೊಂಡ್ ಬರ್ಲಿಕ್ಕೆ. ಅದು ಅಲ್ಲದೆ ಈಗ ಬೇರೆ ಎಲ್ಲ ಫ್ರೀ ಇರೋದೆಲ್ಲ ನಿಲ್ಲಿಸ್ತೀವಿ ಅಂತ ಹೇಳ್ತಾ ಇದಾರಲ್ಲ. ಮೊಬೈಲ್ ಅಲ್ಲಿ ಎಲ್ಲ ಫೇಸ್ಬುಕ್ ಅಲ್ಲಿ ಎಲ್ಲ ಬಿಡ್ತಾ ಇದಾರಲ್ಲ, ಅದಕ್ಕೆ ಈಗಲೇ ಹೆಂಗೋ ಫ್ರೀ ಇದ್ದಾಗ ನೋಡ್ಕೊಂಡ್ ಬರೋಣ ಅಂತ ಹೇಳಿ ಹೋಗಿದ್ದಾರೆ ಎಲ್ರು. ಹೋಗ್ಲಿ ಬಿಡಿ ಪರವಾಗಿಲ್ಲ. ಯೋಟೋ ಫ್ರೀ ಐತಿ ಅಂತ ಹೇಳಿ ಹಿಂಗೇನಿ ತಿಂಗಳಿಗೆ 2 ಸಲನ ಟೂರು ಅಂತ ಹೇಳಿ ಹೋದ್ರೆ ಸಂಸಾರಗಳು ಹೆಂಗಾಗ್ತವೆ? ಆ ಜಯಮ್ಗಂತೂ ಏನು ಇಲ್ಲ ಮಾಡಕ್ಕೆ ಕೆಲಸ. ಗಂಡ ಮಗ ದುಡಿತಾರೆ, ಇವಳು ಟ್ರಿಪ್ ಇಕ್ತಾಳೆ. ಆಧಾರ್ ಕಾರ್ಡ್ ತಕೊಂಡು ಎಲ್ಲಾರನ್ನು ಹೆಂಗಸ್ರನ್ನು ವಾಡಿಸ್ತಾಳೆ. ಬರ್ರಿ ಹೋಗೋಣ, ಅಲ್ಲಿಗೆ ಹೋಗೋಣ, ಇಲ್ಲಿಗೆ ಹೋಗೋಣ, ಕುಕ್ಕಂಡು ಏನ್ ಮಾಡ್ತೀರಾ ಬರ್ರಿ ಹೋಗೋಣ ಅಂತ ಹೇಳಿ ಉಪ್ಪುರ್ಲಿಕ್ಕಿ ಎಲ್ಲಾರನ್ನು ವಾಡಿಸ್ಕೊಂಡು ಕರ್ಕೊಂಡು ಹೋಗ್ತಾಳೆ. ಅವಳಂತೂ ಮಂತಾಗಿದ್ದಿದ್ದೆ ನೋಡಿಲ್ಲ, ಯಾವಾಗ್ಲೂ ಹೋಗ್ತಲೇ ಇರೋದೆ. ಒಂದ್ ಮದ್ವೆ ಬಿಡಲ್ಲ, ಒಂದ್ ಶೋಭನ ಬಿಡಲ್ಲ, ಒಂದ್ ನಾಮಕರಣ ಆಗ್ಲಿ, ಒಂದ್ ಗೃಹ ಪ್ರವೇಶ ಆಗ್ಲಿ, ಯಾರ್ಯಾರ್ದು ಫಂಕ್ಷನ್ ಆದ್ರೂ ಬಿಡಲ್ಲ, ಹೊರಟು ಬಿಡ್ತಾಳೆ ಆಧಾರ್ ಕಾರ್ಡ್ ತಕೊಂಡು. ಹೇಳತ್ತಾಗಿ ಅವ್ನ ಗಂಡನು ಅಂತ ಏನು ಕೇಳಲ್ಲ, ಎಲ್ಗೋದ್ರು ಸುಮ್ಮನೆ ಇರ್ತಾನೆ ಮೂಗ್ ಬಸ್ಸು ನಂಗೆ. ಅದಕ್ಕೆ ಹೊರಳ್ತಾಳ ಅವಳು ಎಲ್ಗಂದ್ರೆ ಅಲ್ಲಿಗೆ. ಅವಳು ಹೋಗೋದಲ್ದೇನೆ ಅಕ್ಕಪಕ್ಕದ ಹೆಂಗಸ್ರು ಕೆಡ್ ಸಿಗ್ತಾಳೆ. ಅಲ್ಲಿಗೆ ಹೋಗನ್ ಬರ್ರಿ, ಇಲ್ಗೆ ಹೋಗನ್ ಬರ್ರಿ ಅಂತ ಹೇಳಿ ಕರ್ಕೊಂಡೋಗಿ. ಅಲ್ಲ ತೀರಾ ಹೋಗ್ಲಿ, ಹೋದರು 1 ದಿವಸ 2 ದಿವಸಗೆ ಬಂದ್ಬಿಡ್ಬೇಕಮ್ಮ. 4-5 ದಿವಸ ಆದ್ರೆ ಇಲ್ಲಿ ಹುಡುಗರು ಬೇರೆ ಇರ್ತಾವೆ, ಅವು ಈ ಸ್ಕೂಲ್ಗೆ ಹೋಗ್ಬೇಕು, ಅಡುಗೆ ಮಾಡಿಕ್ಬೇಕು, ಹೊತ್ತು ಮುಂಚೆ ಸ್ಕೂಲಿಗೆ ಕಳಿಸ್ಬೇಕು ಅವಕ್ಕೆ. ಯಾರು ಮಾಡ್ತಾರೆ? ನಮ್ಮ ಕೈಲಿ ಆಗಲ್ಲ. ಅಲ್ಲೇನಿ ಮೊದ್ಲಿನಂಗೆ ಮಾಡಕ್ ಜಲ್ದು. ನಿಮ್ದು ಸೊಸೆ ಜೊತೆ ನಿಮ್ದು ಕುಕ್ಕಿ ಕೂಡ ಹೋಗಕ್ಕಿಲ್ವಾ ಗುಣದ ಅಕ್ಕ? ಮೈಸೂರು ಟ್ರಿಪ್ ನೋಡ್ಕೊಂಡ್ ಬರ್ಬೋದಾಯ್ತಾ? ಮೈಸೂರು ಅರಮನೆ, ಆಮೇಲೆ ನಂಜನಗೂಡು, ಅಲ್ಲಿ ಎಲ್ಲ ಇದು ರಂಗನತಿಟ್ಟು ಪಕ್ಷಿಧಾಮ ಇದೆಯಲ್ಲ, ಅದು ಎಲ್ಲ ತುಂಬಾ ಚೆನ್ನಾಗಿದೆ ಗುಣದ ಅಕ್ಕ ನೋಡ್ಲಿಕ್ಕೆ. ಇವಳೊಬ್ಳು ನಿಟ್ಟಿಲ್ದಾಳು, ನಾನು ಹೋಗ್ಬೇಕಾಗಿತ್ತಂತಿ. ಇಬ್ರು ಹೋಗಿದ್ದೆ, ಇಲ್ಲಿ ಮಂತಾಗ ಯಾರು ನೋಡ್ಕೊಂಬಾರು, ಯಾರು ಅಡುಗೆ ಮಾಡಿಕಾರು. ಇವ್ರಿಗೆ ಬೇರೆ ಸ್ಕೂಲ್ಗೆ ಹೋಗುತ್ತೆ, ಇವಾಗ ಈ ಸ್ಕೂಲ್ ಬೇರೆ ಶುರುವಾಗೈತಿ. ಕಣ್ಗೊಂಡಕ್ಕಯ್ಯ. ಅಲ್ಲ ಇಷ್ಟ ದಿನ ಅಂತೂ ಸ್ಕೂಲ್ ರಜೆ ಇತ್ತು 2 ತಿಂಗಳು, ಎಲ್ಗೋದ್ರು ಏನು ಕಾಣಿಸ್ತಾ ಇರ್ಲಿಲ್ಲ. ಈಗಾಗಲೇ ಹುಡುಗರಿಗೆಲ್ಲನ ಸ್ಕೂಲ್ ಶುರುವಾಗೈತಿ, ಈಗ ಟ್ರಿಪ್ ಹೋಗ್ಯವ್ರಲ್ಲ ಇವರು. ಬರ್ಲಿ ಇವತ್ತ ನಾಳೆಕ ಬತ್ತಾಳೇನೋ, ಅವಳು ಗ್ರಾಚಾರ ಬಿಡಿಸ್ತೀನಿ. ಅಜ್ಜೆ ಇದೂನು ನನ್ನ ಸೊಸೆ ಮಾದೇವಿಗೂನು ಇಬ್ರಿಗೂನು ಇನ್ನೊಂದ್ಸಲ ಎಲ್ಗೂ ಹೋಗ್ಬಾರ್ದು, ಟೂರ್ ಹೋಗ್ತೀವಿ ಅಂತಾನ. ಏನೋ ಫ್ರೀ ಬಿಟ್ಟಾರೆ ಅಂತ ಹೇಳಿ ವಾಲ್ಟ್ ಬಿಡೋದೇನಿ ತಿಂಗಳಿಗೆ 2 ಸಲ. ನೋಡಿದ್ರಲ್ಲ ಸ್ನೇಹಿತರೆ, ಬಸ್ ಫ್ರೀ ಇದೆ ಅಂತ ಹೇಳಿ ಹೆಂಗಸರು ತಿಂಗಳಿಗೆ 2-3 ಸಲ ಯಾವ ತರ ಟ್ರಿಪ್ ಹೋಗ್ತಾರೆ ಅಂತ. ಆ ಟ್ರಿಪ್ ಹೋಗಿರೋದ್ರಿಂದ ಈಗ ಎಷ್ಟು ತೊಂದರೆಗೆ ಆಗಿದೆ ನೋಡಿ ಮನೆಗಳಲ್ಲಿ. ಅತ್ತೆಯರು ಯಾವ ತರ ಬೈಕೋತಾ ಇದ್ದಾರೆ ನೋಡಿ ಅವ್ರಿಗೆ. ಸರಿ, ಈ ವಿಡಿಯೋ ಇಲ್ಲಿಗೆ ಮುಗಿಸ್ತಾ ಇದೀವಿ. ಹಾಗೆ ಈ ವಿಡಿಯೋ ಬಗ್ಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯನ ಕಮೆಂಟ್ ಮೂಲಕ ನಮಗೆ ತಿಳಿಸಿ. ಹಾಗೆ ವಿಡಿಯೋ ಇಷ್ಟ ಆದರೆ ಲೈಕ್ಗೆ ಮಾಡಿ, ಶೇರ್ಗೆ ಮಾಡಿ. ಇನ್ನೂ ಯಾರ್ಯಾರು ನಮ್ಮ ಚಾನಲ್ ಸಬ್ಸ್ಕ್ರೈಬ್ಗೆ ಮಾಡ್ಕೊಂಡೇ ನೋಡ್ತಾ ಇದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ಗೆ ಮಾಡ್ಕೊಳ್ಳಿ. ಮುಂದಿನ ವಿಡಿಯೋದಲ್ಲಿ ಸಿಗ್ತೀವಿ. ಬಾಯ್ ಫ್ರೆಂಡ್ಸ್.